BSF ಇಲಾಖೆಯಿಂದ ಗುಡ್ ನ್ಯೂಸ್ ಬಂದಿದೆ. ದಿನಾಂಕ 19 ಆಗಸ್ಟ್ 2026ರಂದು ನೋಟಿಸ್ ಪ್ರಕಟವಾಗಿದೆ. ಯಾವೊಂದು ವಿದ್ಯಾರ್ಥಿಗಳು ಹಿಂದ್ಗಡೆ ಅಪ್ಲಿಕೇಶನ್ ಹಾಕಿದ್ರೆ BSF ಸಂಸ್ಥೆಯಲ್ಲಿ ಯಾವ ಪೋಸ್ಟ್ ಅಂದ್ರೆ GD ಪೋಸ್ಟು, ASI ಪೋಸ್ಟು, ಹೆಡ್ ಕಾನ್ಸ್ಟೇಬಲ್, ಅಸ್ಸಾಂ ರೈಫಲ್, ಅದೇ ರೀತಿಯಾಗಿ BSF ದಲ್ಲಿ ವಾಟರ್ ವಿಂಗು, ಇಂಜಿನಿಯರಿಂಗು ಹಾಗೂ ಇನ್ನಿತರ ಬೇರೆ ಪೋಸ್ಟು ಅದರದ್ದು ಪರೀಕ್ಷೆಯ ದಿನಾಂಕ ಪ್ರಕಟವಾಗಿದೆ. ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಹಾಲ್ ಟಿಕೆಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಅದೇ ರೀತಿಯಾಗಿ ಪರೀಕ್ಷೆ ದಿನಾಂಕ ಯಾವೊಂದು ದಿನಾಂಕದೊಂದು ಪರೀಕ್ಷೆ ಇರತ್ತೆ ಮತ್ತು ಆ ಒಂದು ಪರೀಕ್ಷೆ ಯಾವ ಪರೀಕ್ಷೆ ಇದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅಧಿಕೃತವಾಗಿ BSF ಸೆಂಟ್ರಲ್ ಗೌರ್ಮೆಂಟ್ ಬರತ್ತೆ. ಇದು BSF ಸಂಸ್ಥೆಯಿಂದ ದಿನಾಂಕ 19 ಇಲ್ಲಿ ನೋಡಿ 19 ಆಗಸ್ಟ್ 2026ರಂದು ಈ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸಂಸ್ಥೆಯಿಂದ ನೋಟಿಸ್ ಆಗಿದೆ. ಈ ಹಿಂದೆ 2024ರಲ್ಲಿ 18/5/2024ರಂದು ಒಂದು ಜಾಹೀರಾತು ಆಗಿತ್ತು, ಅಂದ್ರೆ ನೋಟಿಸ್ ಆಗಿತ್ತು. ಅವಾಗ ಯಾವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಅವ್ರದ್ದು ಈಗ 2ನೇ ಹಂತದ ಲಿಖಿತ ಪರೀಕ್ಷೆ ಇದೆ. CBT ಟೆಸ್ಟ್, ಕಂಪ್ಯೂಟರ್ ಆಧಾರ ಮೇಲೆ ಒಂದು CBT ಟೆಸ್ಟ್ ಅನ್ನು ನಡೆಸ್ತಿದ್ದಾರೆ. 2ನೇ ಹಂತ ಈಗೇನು ಫಿಸಿಕಲ್ ಮುಗಿಸಿ ಮೊದಲನೇ ಹಂತದಲ್ಲೆಲ್ಲ ಮುಗಿದಿದೆ. 2ನೇ ಹಂತ ಫಿಸಿಕಲ್ ಮುಗಿಸಿ ಮತ್ತು PhD ಮುಗಿಸಿ 2ನೇ ಹಂತದಲ್ಲಿ ಒಂದು ಪರೀಕ್ಷೆ ಇದೆ, ರಿಟರ್ನ್ ಪರೀಕ್ಷೆ. ಆ ಒಂದು ಪರೀಕ್ಷೆ ಯಾವೊಂದು ದಿನಾಂಕಕ್ಕೆ ಇದೆಯಪ್ಪ ಅಂದ್ರೆ ಇಲ್ಲಿ ನೋಡಿ ದಿನಾಂಕ 1, 2, 3 ಈ ದಿನಾಂಕಕ್ಕೆ ಪರೀಕ್ಷೆ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲಿ ನೋಡಿ ಸೆಪ್ಟೆಂಬರ್ 1ನೇ ತಾರೀಕು, ಸೆಪ್ಟೆಂಬರ್ 2ನೇ ತಾರೀಕು ಮತ್ತು ಸೆಪ್ಟೆಂಬರ್ 3ನೇ ತಾರೀಕು 2026 ಮುಂದಿನ ತಿಂಗಳಿನಲ್ಲಿ ಈ BSF ನಡೆಸುವಂತ ನಾನು ಆಗಲೇ ತಿಳಿಸ್ಕೊಟ್ಟೇನಲ್ಲ ಯಾವ್ಯಾವ ಪೋಸ್ಟು GD, ASI ಹಾಗೂ ಹೆಡ್ ಕಾನ್ಸ್ಟೇಬಲ್, ಅಸ್ಸಾಂ ರೈಫಲು ಮತ್ತು ಇದ್ರ ಜೊತೆಯಲ್ಲೇ ಇನ್ನಿತರ ಪೋಸ್ಟು ಅದರದ್ದು ಈಗ ಲಿಖಿತ ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ದಾರೆ. 2ನೇ ಹಂತದ CBT ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಇಮೇಲ್ ಮೂಲಕ ಈ ಸಂದೇಶ ಕೂಡ ಕಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು BSFದು 2ನೇ ಹಂತ ಲಿಖಿತ ಪರೀಕ್ಷೆದು ಹಾಲ್ ಟಿಕೆಟ್ ಪ್ರಕಟ ಮಾಡಿದ್ದೇವೆ. ಈ ಒಂದು ಅಂಕಿಗಳನ್ನು ಹಾಕಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನು ಹಾಕಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿ ಅಂತೇಳಿ ಮೆಸೇಜ್ ಕೂಡ ಬಂದಿರಬಹುದು. ಬರ್ಲಿಲ್ಲ ಅಂದ್ರೆ ಅಧಿಕೃತವಾಗಿ BSFದು ವೆಬ್ಸೈಟ್ ಇದೆಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಹುದ್ದೆದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಸಮಯದಲ್ಲಿ BSF ಅಧಿಕೃತವಾಗಿ ಕೊಟ್ಟಿರುವಂತ ರಿಜಿಸ್ಟರ್ ಸಂಖ್ಯೆಯನ್ನು ಹಾಕೋಬೇಕಾಗತ್ತೆ, ಅಂದ್ರೆ ಲಾಗಿನ್ ಮಾಡೋ ಸೌಲಭ್ಯವಾಗಿ. ಅದ ನಂತರ ಡೇಟ್ ಆಫ್ ಬರ್ತ್ ಅನ್ನ ಹಾಕೊಳ್ಳಿ. ಅದನ್ನ ಹಾಕಿದ ತಕ್ಷಣ ಲಾಗಿನ್ ಆಗ್ತೀರಾ. ಅದ ನಂತರ ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ಬಂದಿರತ್ತೆ, ತೆಗೆದುಕೊಂಡು 2ನೇ ಹಂತದ ಲಿಖಿತ ಪರೀಕ್ಷೆ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಸೆಪ್ಟೆಂಬರು ಆವಾಗ ಹೋಗಿ ನೀವು ಹಾಜರಾಗಿ. ಯಾರ್ಯಾರು ಪರೀಕ್ಷೆಗೆ ಹೋಗ್ತಾ ಇದ್ದೀರಲ್ಲ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಇನ್ನೊಂದು, ಮೊದಲನೇ ಸಾರಿಗೆ ನೀವು ಡೇಟ್ ಆಫ್ ಬರ್ತ್ ಮತ್ತು ಲಾಗಿನ್ ಆಗೋ ಸಮಯದಲ್ಲಿ ಪಾಸ್ವರ್ಡ್ ಅನ್ನ ಇಲ್ಲಿ ನೋಡಿ ಅವ್ರು ಏನು ತಿಳಿಸ್ಕೊಟ್ಟು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಬೇಕಂತ ಹೇಳಿದ್ದಾರೆ. ಚೇಂಜ್ ಕೇಳುತ್ತೆ ಅದು, ಅವಾಗ ನೀವು ಚೇಂಜ್ ಮಾಡ್ಕೊಳ್ಳಿ. ಅಧಿಕೃತವಾಗಿ BSF ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳಿದ್ದಾರೆ, 18/8/2026ರಂದು ಈಗಾಗಲೇ ಹಾಲ್ ಟಿಕೆಟ್ ಪ್ರಕಟವಾಗಿದೆ. ಇದರದ್ದು ಲಿಖಿತ ಪರೀಕ್ಷೆಯ ಹಾಲ್ ಟಿಕೆಟ್ 18/8/2026ರಂದು ಈಗಾಗಲೇ ಹಾಲ್ ಟಿಕೆಟ್ ಅಧಿಕೃತ ವೆಬ್ಸೈಟ್ದಲ್ಲಿ ಲಭ್ಯ ಇದೆ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯಾಗಿ ಹೊಸ ನೇಮಕಾತಿ ಅಲ್ಲ, ಈ ಹಿಂದೆ ನಡೆದಿರುವಂತ ನೇಮಕಾತಿನೇ. ಈಗ ಮೊದಲನೇ ಹಂತ ಎಲ್ಲ ಮುಗಿದು 2ನೇ ಹಂತದ ಪರೀಕ್ಷೆ ನಡೆಸ್ತಿದ್ದಾರೆ. ಪರೀಕ್ಷೆ ನಡೆಯುವಂತ ದಿನಾಂಕ ಈಗಾಗಲೇ ಗೊತ್ತಿದೆ.